ಭೀಕರ ರಸ್ತೆ ಅಪಘಾತ 17ಕ್ಕೂ ಹೆಚ್ಚು ಜನ ಸಾವು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 11 ಸಾವು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇತ್ತು, ಬಟ್ ಈಗ ಅಪ್ಡೇಟ್ ಆಗ್ತಾ ಇದೆ. 17ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಈ ಘಟನೆಯಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು, ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳ್ತಾ ಇದ್ದಂಥ ಖಾಸಗಿ ಬಸ್ ಇದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಲಾರಿ ಡಿಕ್ಕಿಯಾಗಿ ಹೊತ್ತಿ ಉರಿದಂಥ ಸೀಬರ್ಡ್ ಸ್ಲೀಪರ್ ಕೋಚು ಡಿವೈಡರ್ ಹಾರಿ ಎದುರಿಗೆ ಬರ್ತಾ ಇದ್ದ ಬಸ್ಗೆ ಲಾರಿ ಡಿಕ್ಕಿ ಆಗಿರೋದು ನೋಡಿ. ಇದು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಂಥ ಅಪಘಾತ. ಸೊ ಆ ಕಾರಣಕ್ಕಾಗಿ ಇಲ್ಲಿಗ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಎಲ್ಲವನ್ನ ಕ್ಲಿಯರ್ ಮಾಡೋ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮೃತದೇಹಗಳನ್ನು ಕೂಡ ಹೊರಗೆ ತೆಗಿಬೇಕಾಗತ್ತೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಈಗ. ಯಾಕೆ ಅಂತ ಹೇಳಿದರೆ ನೋಡಿ, 17 ಮೃತದೇಹಗಳು ಅಂತಂದರೆ ಯೋಚನೆ ಮಾಡಿ, ಸುಟ್ಟು ಕರಕಲಾಗಿದೆ ಮೃತದೇಹಗಳು, ಸಜೀವ ದಹನ ಆಗಿರೋದು. ಆ ಬೆಂಕಿಯ ತೀವ್ರತೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲ ವಿಂಡೋದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಧಗ ಧಗ ಅಂತ ಹೊತ್ತಿ ಉರಿತಿದೆ, ಆ ತೀವ್ರತೆ ಹೇಗಿದೆ ಅಂತ. ಸೆಕೆಂಡ್ ವಿಂಡೋದಲ್ಲಿ ನೀವು ನೋಡ್ತಾ ಇರೋದು ಸುಟ್ಟು ಕರಕಲಾಗಿ ಎಲ್ಲವೂ ನಾಶ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇದನ್ನು ಕ್ಲಿಯರ್ ಮಾಡೋ ಕೆಲಸ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಮಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಆ ಲಾರಿ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾನೆ ಈ ಘಟನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟಂತೆಗೆ. ಇದೀಗ ಅಧಿಕಾರಿಗಳು ಇದನ್ನೆಲ್ಲ ಕ್ಲಿಯರ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡಿಸೋ ಕೆಲಸನೂ ಆಗ್ತಾ ಇದೆ. ಕೆಲವರನ್ನು ತುಮಕೂರಿಗೆ, ಕೆಲವರನ್ನು ಶಿವಮೊಗ್ಗಕ್ಕೆ, ಕೆಲವರನ್ನು ಚಿತ್ರದುರ್ಗಕ್ಕೆ, ಕೆಲವರನ್ನು ಬೆಂಗಳೂರಿಗೂ ಕೂಡ ಟ್ರೀಟ್ಮೆಂಟಿಗೆ ಅಂತ ಕಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಎಷ್ಟು ಮಂದಿ ತಮ್ಮವರನ್ನೇ ಕಳ್ಕೊಂಡು ಆಘಾತಕ್ಕೆ ಒಳಗಾಗಿದ್ದಾರೋ, ಎಷ್ಟು ಮಂದಿ ಜೀವ ಉಳಿಸ್ಕೊಂಡಿರೋ ಆಘಾತಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ. ಇನ್ನು 17 ಮೃತದೇಹ ಅಂತ ಹೇಳ್ತಾ ಇರೋದು, 17 ಸಾವು ಅಂತ ಹೇಳ್ತಾ ಇರೋದು. ಅವರುಗಳ ಮನೆಗಳಿಗೆ ಈಗಾಗಲೇ ಮಾಹಿತಿ ನೀಡಿರ್ತಾರೆ. ಯಾಕಂದರೆ ಬುಕ್ಕಿಂಗ್ ಆಗಿರುತ್ತೆ ಅಲ್ವಾ, ಇದೊಂದು ಪ್ಲಸ್ ಪಾಯಿಂಟು. ಈ ಥರದ ಅಪಘಾತಗಳು ಅವಘಡಗಳು ಸಂಭವಿಸಿದಾಗ ಎಷ್ಟು ಜನ ಬುಕ್ಕಿಂಗ್ ಮಾಡಿರ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗೋರು ಇರ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಇನ್ನು ಇದನ್ನು ನೇರವಾಗಿ ನೋಡಿದಂಥ ವ್ಯಕ್ತಿಯೊಬ್ಬರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಅವ್ರು ಏನು ಹೇಳಿದ್ದಾರೆ ಅಂತ.